ಸದಾ ಒಂದಿಲ್ಲ ಒಂದು ಯೋಜನೆ ಕಾರ್ಯಕ್ರಮ ಮೀಟಿಂಗ್ ಅಂತೆಲ್ಲ ಬ್ಯುಸಿಯಾಗಿಯೇ ಇರುವಂತಹ ಸಿಎಂ ಸಾಹೇಬ್ರು ಇವತ್ತು ಕಂಡಕ್ಟರ್ ಆಗಿಬಿಟ್ಟಿದ್ರು. ಅದಕ್ಕೆ ಕಾರಣ ನಾರಿಯರಿಗೆ ಸಿಕ್ಕಂತಹ ಶಕ್ತಿ. ಸರ್ಕಾರದ ಉಚಿತ ಪ್ರಯಾಣದ 500ನೇ ಕೋಟಿಯ ಟಿಕೆಟ್ ಅನ್ನ ಮಹಿಳಾ ಪ್ರಯಾಣಿಕರಿಗೆ ಇವತ್ತು ಖುದ್ದು ಸಿಎಂ ವಿತರಿಸಿದ್ದಾರೆ. ಹೀಗೆ ಬಿಎಂಟಿಸಿ ಬಸ್ ಏರಿ ಟಿಕೆಟ್ ಹರಿದು ಮಹಿಳೆಯೋರ್ವರಿಗೆ ಕೊಟ್ಟಿದ್ದು ಯಾರು ಅಂತ ಗೊತ್ತಾಯ್ತಾ? ನಮ್ಮ ಸಿಎಂ ಸಾಹೇಬ್ರು. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ವೈಟ್ ಅಂಡ್ ವೈಟ್ ನಲ್ಲಿ ಬಿಎಂಟಿಸಿ ಬಸ್ ಏರಿದ್ದು ಬಸ್ನಲ್ಲಿದ್ದ ಮಹಿಳಾ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಟಿಕೆಟ್ ನೀಡಿ ಸಿಹಿ ತಿಂಡಿ ವಿತರಿಸಿದ್ದಾರೆ. ಟಿಕೆಟ್ ಟಿಕೆಟ್ ಬಾಕಿ ಟಿಕೆಟ್ ಕಂಡಕ್ಟರ್ ಆದ್ರೂ ಸಿಎಂ. 500ನೇ ಕೋಟಿಯ ವಿಶೇಷ ಟಿಕೆಟ್ ವಿತರಿಸಿದ ಮುಖ್ಯಮಂತ್ರಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಒಂದು. 2023 ಜೂನ್ 11ಕ್ಕೆ ಶುರುವಾದ ನಾರಿಯರಿಗೆ ಉಚಿತ ಪ್ರಯಾಣ ಸ್ಕೀಮ್ ಇವತ್ತು 500 ಕೋಟಿಯತ್ತ ದಾಪುಗಾಲಿಟ್ಟಿದೆ. ಈ ಹಿನ್ನೆಲೆ ಇವತ್ತು ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಬಸ್ನಲ್ಲಿ ಸಿಎಂ 500ನೇ ಕೋಟಿಯ ವಿಶೇಷ ಟಿಕೆಟ್ ವಿತರಣೆ ಮಾಡಿ ಈ ಯೋಜನೆಯ ಯಶಸ್ಸನ್ನ ಸಂಭ್ರಮಿಸಿದ್ದಾರೆ. 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು 500 ಕೋಟಿ ಮಹಿಳೆಗೆ 500 ಕೋಟಿ ಪ್ರಯಾಣ ಮಾಡಿದಾರಲ್ಲ, ಆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ. ಶಕ್ತಿ ಯೋಜನೆ ಆರಂಭವಾದ 2 ವರ್ಷದಲ್ಲಿ 500 ಕೋಟಿ ಟಿಕೆಟ್ ವಿತರಣೆಯಾಗಿ ದಾಖಲೆ ಸೃಷ್ಟಿ ಮಾಡಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಸಿಹಿ ತಿನಿಸು ಜೊತೆಗೆ ಮಹಿಳಾ ಪ್ರಯಾಣಿಕರಿಗೆ ಬಾಗಿನ ಕೊಟ್ಟು ಸಂಭ್ರಮಿಸಿದೆ. ಈ ಸಂಭ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಎಚ್ಸಿ ಮಹದೇವಪ್ಪ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ವಿಶೇಷ ಕಾರ್ಯಕ್ರಮ. ಪದ್ಮನಾಭನಗರ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಶಕ್ತಿ ಯೋಜನೆಗೆ ಸಕ್ಸಸ್ ಸಿಕ್ಕ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬನಶಂಕರಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರಿಗೆ ಸಿಬ್ಬಂದಿಯನ್ನ ಸನ್ಮಾನಿಸಿ ವಿಜಯೋತ್ಸವ ಆಚರಿಸಿದೆ. ಜೊತೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಮಹಿಳಾ ಪ್ರಯಾಣಿಕರಿಗೆ ಅರಿಶಿಣ, ಕುಂಕುಮ, ಬಳೆ, ಸೀರೆ, ಸಿಹಿ ಕೊಟ್ಟು 500ರ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಈಗ 500 ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇವತ್ತು ಇತಿಹಾಸ ಮಾಡಿದೆ. ನಮ್ಮ ಮಹಿಳೆಯರು ನಾವು ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ನಮಗೆ ಶಕ್ತಿ ಯೋಜನೆಯಿಂದ ಶಾಲಾ ಕಾಲೇಜ್ಗಳಿಗೆ, ಕೆಲಸಗಳಿಗೆ, ದೇವಸ್ಥಾನಕ್ಕೆ ಮತ್ತು ಆಸ್ಪತ್ರೆಗೆ ಇದಕ್ಕೆಲ್ಲ ಓಡಾಡಬೇಕಾದ್ರೆ ನಾವು ಯಾರ ಮೇಲೋ ಡಿಪೆಂಡ್ ಆಗ್ತಾ ಇದ್ವಿ. ಈಗ ಯಾವುದೇ ಥರ ಡಿಪೆಂಡೆನ್ಸಿ ಇಲ್ದಿರ ಇಂಡಿಪೆಂಡೆಂಟ್ ಆಗಿ ನಾವು ಓಡಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲರೂ 2,000 ರೂಪಾಯಿ ದುಡ್ಡು ಸರ್ಕಾರ ಅವರು ಕೊಡ್ತಾ ಇರ್ಬೋದು, ಆದರೆ ಆ 2,000 ರೂಪಾಯಿ ದುಡ್ಡಿಂದ ಅವ್ರು ಇವತ್ತು ತಿಂಗಳಿಗೆ 10,000 ರೂಪಾಯಿ ದುಡಿಯೋಂಥ ಒಂದು ಶಕ್ತಿ ಇವತ್ತು ಶಕ್ತಿ ಯೋಜನೆನೂ ಕೊಟ್ಟಿದೆ, ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ನಾರಿ ಮಣಿಯರು ಪ್ರಯಾಣ ಬೆಳೆಸಿದ್ದು ಮಹಿಳೆಯರ ಪ್ರಯಾಣ ಮೊತ್ತ 12,500 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿದೆ. ಇದು ನುಡಿದಂತೆ ನಡೆದಿದ್ದೇವೆ ಎಂಬ ಸರ್ಕಾರದ ಗ್ಯಾರಂಟಿ ಭಾಗ್ಯಕ್ಕೆ ಸಿಕ್ಕ ಯಶಸ್ಸಾಗಿದ್ದು ಇದನ್ನ ಕಾಂಗ್ರೆಸ್ ಸರ್ಕಾರ ರಾಜ್ಯದೆಲ್ಲೆಡೆ ಸಿಹಿ ಹಂಚಿ ಸಂಭ್ರಮಿಸಿದೆ. ಹರೀಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.